ಸಪೋರ್ಟ್ ಮಾಡ್ತೀವಿ ಅಂತೇಳಿ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದ್ರೆ ಇದನ್ನು, ಹೌ ಕ್ಯಾನ್ ಐ ಸ್ಟಾಪ್ ಡ್ರಿಂಕಿಂಗ್ ಬಿಯರ್, ಹೌ ಕ್ಯಾನ್ ಐ ಸ್ಟಾಪ್ ಎಮಿಟಿಂಗ್ ಗ್ರೀನ್ ಹೌಸ್ ಗ್ಯಾಸಸ್, ಹೌ ಕ್ಯಾನ್ ಐ ಸ್ಟಾಪ್ ಪ್ರೊಡ್ಯೂಸಿಂಗ್ ಕಾರ್ಸ್, ಹೌ ಕ್ಯಾನ್ ಐ ಸ್ಟಾಪ್ ಬಿಲ್ಡಿಂಗ್ ಬಿಲ್ಡಿಂಗ್ಸ್, ಹೌ ಕ್ಯಾನ್ ಐ ಸ್ಟಾಪ್ ಯೂಸಿಂಗ್ ಪ್ರೈವೇಟ್ ವೆಹಿಕಲ್ಸ್, ಹೌ ಕ್ಯಾನ್ ಐ ಸ್ಟಾಪ್ ವೇರಿಂಗ್ ಟ್ರೋಸರ್ಸ್ ಅಂಡ್ ಬ್ಲೇಜರ್ಸ್. ನಾನು ನಿಮ್ಗೆ ಹೇಳ್ತೀನಿ, now the biggest challenge at the level of governments and at the level of international bodies is to convince the people, ಬಿಡಪ್ಪ ನೀವು ಎಲ್ಲರೂ ಇಷ್ಟು ದೊಡ್ಡ ದೊಡ್ಡ ಬೆಡ್ರೂಮ್ ಕಟ್ಕೊಂಡು ಯಾಕೆ ಬದುಕ್ತೀರಿ, ಒಂದು ರೂಮ್ನೊಳಗೆ 50 ಮಂದಿ ಇರ್ರಿ, ನಾವು ದೊಡ್ಡದೊಂದು ಹಾಲ್ ಕಟ್ಟಿ ಕೊಡ್ತೀವಿ, ಎಲ್ಲ ಹಾಲ್ನಾಗ ಇರ್ರಿ. ಯಾಕಪ್ಪ ನೀವು ಇಂಡಿವಿಜುವಲ್ ಆಗಿ ದೊಡ್ಡ ದೊಡ್ಡ ಬಾತ್ರೂಮ್ ಕಟ್ಟಿಸ್ಕೊತೀರಿ, ಆ ಬಾತ್ರೂಮ್ನಾಗ ದೊಡ್ಡ ದೊಡ್ಡ ಟಬ್ ಹಾಕೊಂಡು ಮಕ್ಕೊಂಡು ನೀರು ವೇಸ್ಟ್ ಮಾಡ್ತೀರಿ. ಎಲ್ಲರೂ ಬರ್ರಿ, ನಾವು ಗಿಡಕ್ಕೆ ಶವರ್ ಕಟ್ಟಿಬಿಡ್ತೀವಿ, ಗಿಡದ ಬುಡಕ್ಕೆ ಹಿಂಗೆ ನಿಂತ್ಕೊರಿ, ಜಳಕ ಮಾಡಿಬೋದು. ಸಿ ಐ ಆಮ್ ಟೆಲಿಂಗ್ ಯು ಒನ್ ಥಿಂಗ್, our governments are failing in convincing the people to do this. Yake? Because our governments are not run by the people who can adjust to the simplicity. Our governments are not run by the people who themselves are simple. Our governments are not run by the people who have enjoyed poverty. Our governments are run by the people who enjoy richness, who enjoy beautiful bungalows, who enjoy beautiful private jet lines, aeroplanes. ಅವನಿಗೆ ನೀನು ಇನ್ಮೇಲೆ ಏರೋಪ್ಲೇನಾಗ ಹೋಗ್ಬೇಡ್ರಿ, ನೀವು ಬೇರೆ ದೇಶಕ್ಕೆ ಹೋಗೋದ ಬೇಡ, ಬರೀ ಇಂಟರ್ನೆಟ್ನೊಳಗೆ ನೀವು ಕೆಲಸ ಮಾಡ್ರಿ, ನೀವು ಬರೀ ಬೆಂಗಳೂರಿನಾಗ ಇರ್ರಿ, ನಿಮಗೆ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಗಾರ್ಡನ್ನಾಗ ಹೋಗಿ ಅಡ್ಡಾಡ್ಕೊಂಬರ್ರಿ, ನಿಮಗೇನು ಅಗದಿ ಭಾಳ ಬೇಜಾರಾಗ್ತದೆ, ನಾಗರ ಒಳಗೆ ಹೋಗಿ ಆನೆ ನೋಡ್ಕೊಂಬರ್ರಿ ಅಂತಂದ್ರೆ ಅವ್ನು ಹೆಂಗೆ ಬೇಜಾರಾಗುತ್ತೆ, ಭಾಳ ಬೇಜಾರಾಗುತ್ತೆ. ನಾನು ಸಾಂಬಾರು ನೋಡೋಕೆ ಹೋಗ್ಬೇಕಾಗಿತ್ತು, ನಾನು ಇದು ತುರ್ಕಿ ಒಳಗೆ ಹೋಗಿ ನಾನು ಬೆಲ್ಲಿ ಡ್ಯಾನ್ಸ್ ನೋಡ್ಬೇಕಾಗಿತ್ತು, ಏರೋಪ್ಲೇನ್ನಾಗ ಹೋಗ್ಬೇಕಾಗಿತ್ತು, ನನಗೆಲ್ಲ ಮನೆಯಾಗಿರು ಅಂತ ಹೇಳ್ತಾರಲ್ಲ ಅಂತ. I am telling you one thing, this is the problem. ನಾನು ನಿಮ್ಗೆ ಹೇಳ್ತೀನಿ, ದಯಮಾಡಿ ಮಕ್ಕಳಿಗೆ ಬರೀ ಗಿಡ ನೆಡ್ರಿ, ನೀರನ್ನು ಕಾಪಾಡ್ರಿ, ಇದೆಲ್ಲ ನಾವು ಹೇಳೋದು. ಈಗ ಅವ್ರಿಗೆ ನಾವು ಹೇಳಬೇಕು, ನಿಮ್ಮ ಮನೆಗಳನ್ನು ನೀವು ಸ್ವಂತ ಕಟ್ಕೋರಿ, ನೀನು, ನಿಮ್ಮವ್ವ, ನಿಮ್ಮಪ್ಪ, ನಿಮ್ಮ ಅಣ್ಣ ತಮ್ಮಗಳು ಕಟ್ಕೊ, ಸೇರಿ 4-5 ಮಂದಿ ಸೇರಿ ನಿಮ್ಮ ಮನೆ ಕಟ್ಕೋರಿ. ಆಮೇಲೆ ಎಲ್ಲೆಲ್ಲಿ ಸಾಧ್ಯ ಅಲ್ಲೇ ನೀವು ಎತ್ತಿನ ಗಾಡಿಯಾಗ ಹೋಗ್ರಿ, ಎಲ್ಲೆಲ್ಲಿ ಸಾಧ್ಯ ಅಲ್ಲೇ ರೋಡ್ ಹಾಕ್ಸಕ್ ಹೋಗ್ಬೇಡ್ರಿ. ರೋಡ್ ಬೇಡ, ಎತ್ತಿನ ಗಾಡಿಯಾಗ ಹೋಗೋಣ, ಮಣ್ಣಿನ ಗಾಡಿ ಒಳಗೆ ಅಡ್ಡಾಡೋಣ. ನಾವು ಎಲ್ಲರೂ ರೈಸ್ ಊಟ ಮಾಡೋದು ಬೇಡ, ನಾವು ಮೀನು ತಿಂದು ಬದುಕೋಣ, ಹಣ್ಣು ತಿಂದು ಬದುಕೋಣ. ನಾವ್ಯಾರು ಸುಮ್ಮನೆ ವೇಸ್ಟ್ ಆಗಿ 10,000 ಮಂದಿನ ಕರೆದು 50,000 ಮಂದಿನ ಕರೆದು ಬೆಂಗಳೂರು ಪ್ಯಾಲೇಸ್ನೊಳಗೆ ಮಗಳದ್ದು ಲಗ್ನ ಮಾಡೋದು ಬೇಡ. ಎಲ್ಲರೂ ಒಂದು ಲಗ್ನ ತೀರ್ಥಹಳ್ಳಿ ಕುಪ್ಪಳ್ಳಿ ಒಳಗೆ ಕುವೆಂಪುನ ಏನದು ಲಗ್ನ ಮಂತ್ರ ಮಾಂಗಲ್ಯ ಸ್ಟೈಲ್ನೊಳಗೆ 10-15 ಮಂದಿನ ಕರೆದು ಅವ್ರಿಗೆ ಚಾ ಬಿಸ್ಕೆಟ್ ಕೊಟ್ಟು ಲಗ್ನ ಮಾಡಿಸೋಣ. ಎಷ್ಟು ಮಂದಿ ವಿಚಾರ ಪಡಾಕತ್ತೀರಿ ಹಿಂಗೆ ಮಾಡೋಣ ಅಂತೇಳಿ? ಯಾರು ಬರ್ತೀರಿ? ಅದೇಲ್ಪ ವೆರಿ ಗುಡ್. ನಿನ್ನ ಲಗ್ನ ಅಂತ ಹೇಳ್ತೀನಿ, ನಿನ್ನ ಲಗ್ನ ಆದಾಗ ನನಗೂ ಚಾ ಬಿಸ್ಕೆಟ್ ಕೊಟ್ಟರು ಸಾಕು, ಬರ್ತೀನಿ. ಲಗ್ನ ಆಗಿಲ್ಲ, ಹೋದಲ್ಲ ಆಗ್ಯದ? ಮತ್ತೆ ನಿಮ್ಮ ಹೆಂಡತಿ ಭಾಳ ಸಿಟ್ಟು ಪಡ್ಕೊಂಡ್ರ ತಂದು ಬರ್ತೀರಿ, ಕಲಿಯಕ್ಕೆ ಹೋಗಿರ್ತೀರಿ. ನಾನು ನಿಮ್ಗೆ ಹೇಳ್ತೀನಿ, ಐ ಆಮ್ ಟೆಲ್ಲಿಂಗ್ ಯು ಒನ್ ಥಿಂಗ್, you please convince first yourself, then convince your family members, your relatives, and then your friends and your community people, your villagers, your town people, and then your country, then your world. ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ tell that we should not unnecessarily waste the natural resources and we should use it sustainably. ನಾನು ಹೇಳ್ತೀನಿ, ಹಿಂದಿನ ಕಾಲದೊಳಗೆ ಹೋಗ್ರಿ ಸರ್, ಏನು ಫ್ರೆಂಡ್ ಕೊಡ ಕಂಟಿನ್ಯೂಸ್ ಆಗ್ಯದ ಅಂತಂದ್ರೆ
We'll break. Yes, we'll break. Thank you. We'll break.